ಮ್ಯಾಚ್ ನಲ್ಲಿ ಟೋಟಲ್ ಆಗಿ ನಿನ್ನೆ ಪಂಜಾಬ್ ವಾಚರ್ಸ್ ಗುಜರಾತ್ ವಿರುದ್ಧ ನಡೆದಂತ ಈ ಒಂದು ಮ್ಯಾಚ್ ನಲ್ಲಿ ಟೋಟಲ್ ಆಗಿ 743 ರನ್ ಟಾರ್ಗೆಟ್ ಕೊಟ್ಟಿತ್ತು ಪಂಜಾಬ್ ತಂಡ ಗುಜರಾತ್ ತಂಡಕ್ಕೆ. ಫ್ಯಾನ್ ಟೋಟಲ್ ಆಗಿ ಗುಜರಾತ್ ತಂಡ ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡುತ್ತೆ ಅನ್ನೋದು ಕೂಡ ಬಹಳ ಜನಕ್ಕೆ ಇದು ಡೌಟ್ ಇಲ್ಲಿತ್ತು. ಯಾಕಪ್ಪ ಅಂದ್ರೆ 743 ಬಿಗ್ ಟಾರ್ಗೆಟ್ ಅನ್ನೋದು ಕೂಡ ಇಲ್ಲಿ ಗುಜರಾತ್ ತಂಡಕ್ಕೆ ಗೊತ್ತಿತ್ತು. ಆದ್ರೆ ಈ ಒಂದು ಟಾರ್ಗೆಟ್ ನ ಬೆನ್ ಹತ್ತಿದ ಗುಜರಾತ್ ತಂಡ ಸ್ವಲ್ಪ ಚೆನ್ನಾಗಿರುವಂತ ಪ್ರದರ್ಶನ ಕೊಡ್ತಾ ಇತ್ತು. ಟೋಟಲ್ ಆಗಿ ಟಾಪ್ ಆರ್ಡರ್ ಇಂದ ಚೆನ್ನಾಗಿರುವಂತ ಪ್ರದರ್ಶನ ಬಂತು, ಆದ್ರೆ ಮಿಡಲ್ ಆರ್ಡರ್ ನಲ್ಲಿ ಚೆನ್ನಾಗಿರುವಂತ ಪ್ರದರ್ಶನ ಬರಲಿಲ್ಲ. ಹಾಗಾಗಿ ಈ ಒಂದು ಮ್ಯಾಚ್ 11 ರನ್ನಿಂದ ಗುಜರಾತ್ ತಂಡ ಸೋಲ್ಬೇಕಾಗಿತ್ತು. ಫ್ಯಾನ್ ಟೋಟಲ್ ಆಗಿ ಇಲ್ಲಿ ಟಾಸ್ ಗೆದ್ರೂ ಕೂಡ ಗುಜರಾತ್ ತಂಡ ಇಲ್ಲಿ ಚೇಸಿಂಗ್ ತಗೊಂಡಿತ್ತು, ಇದು ಕರೆಕ್ಟ್ ಆಗಿ ತಗೊಂಡಿದೆ. ಆದ್ರೆ ಇಲ್ಲಿ ಪಂಜಾಬ್ ಅವರು ಗೊತ್ತು ಸ್ವಲ್ಪ 100, 180, 160, 200 ಮಾಡಿದ್ರು ಕೂಡ ಚೇಸ್ ಮಾಡಿ ಟಾರ್ಗೆಟ್ ರೀಚ್ ಆಗ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ಇವರು 243 ಟಾರ್ಗೆಟ್ ಕೊಟ್ಟಿತ್ತು ಫ್ರೆಂಡ್ ಗುಜರಾತ್ ತಂಡಕ್ಕೆ. ಇದರಲ್ಲಿ 97 ರನ್ನು ಶ್ರೇಯಸ್ ಅಯ್ಯರಿಂದ ಬಂದಿದೆ ಫ್ರೆಂಡ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ. ಹಾಗೆ ಶಶಾಂಕ್ ಸಿಂಗ್ ಕೂಡ 44 ರನ್ ಕೂಡ ಮಾಡುವ ಮೂಲಕ 243 ರನ್ ಟಾರ್ಗೆಟ್ ಕೊಟ್ಟಿತ್ತು ಗುಜರಾತ್ ತಂಡಕ್ಕೆ. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಗುಜರಾತ್ ತಂಡ 234 ರನ್ ಚೇಸ್ ಮಾಡೋಕೆ ಬಂತು. ಆದ್ರೆ ಇಲ್ಲಿ ಚೇಸ್ ಮಾಡೋಕೆ ಬಂದ ಬಟ್ಲರ್ ಹಾಗೆ ಗಿಲ್ಲು ಕೂಡ ಚೆನ್ನಾಗಿರುವಂತ ಆಟ ಆಡಿದ್ರು ಕೂಡ ಗುಜರಾತ್ ತಂಡಕ್ಕೆ ಗೆಲ್ಸಕ್ ಆಗ್ಲಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಚೆನ್ನಾಗಿರುವಂತ ಬಾಲಿಂಗ್ ಇತ್ತು ಪಂಜಾಬ್ ತಂಡಕ್ಕೆ. ಯಾಕಪ್ಪ ಅಂದ್ರೆ ಹರ್ದೀಪ್ ಸಿಂಗು ಹಾಗೆ ಹಲವು ಮುಂತಾದ ಬಾಲಿಂಗ್ ನಿಂದ ಟಾರ್ಗೆಟ್ ರೀಚ್ ಮಾಡೋಕೆ ಆಗ್ಲಿಲ್ಲ, ಈ ಒಂದು ಚೇಸ್ ಡೌನ್ ಮಾಡೋಕೆ ಸಾಧ್ಯ ಆಗ್ಲಿಲ್ಲ ಗುಜರಾತ್ ತಂಡಕ್ಕೆ. ಫ್ಯಾನ್ ಟೋಟಲ್ ಆಗಿ ಈ ಒಂದು ಗುಜರಾತ್ ತಂಡ ಮೊದಲ ಮ್ಯಾಚ್ ಅಲ್ಲಿ ಕೂಡ ಸೋತಿದೆ, ಪಂಜಾಬ್ ಮೊದಲ ಮ್ಯಾಚ್ ಗೆದ್ದಿದೆ. ಫ್ಯಾನ್ ಟೋಟಲ್ ಆಗಿ ಇಲ್ಲಿ ಕಂಪ್ಲೀಟ್ ಆಗಿ IPL ನಲ್ಲಿ ಒಂದು ರೌಂಡ್ ಐತೆ ಅಂದ್ರೆ ತಲಾ ಎಲ್ಲಾ ಟೀಮ್ಗಳು ಒಂದೊಂದು ಮ್ಯಾಚ್ ಆಡಿದ್ರು. ಇದರಲ್ಲಿ RCB ಒಂದು ಮ್ಯಾಚ್ ಗೆದ್ದಿದೆ, ಚೆನ್ನೈ ಗೆದ್ದಿದೆ, ಹಾಗೆ ಡೆಲ್ಲಿ ಒಂದ್ಸಲ ಗೆದ್ದಿದೆ, ಹಾಗೆ ಇವತ್ತು ನಿನ್ನೆ ನಡೆದಂತ ಮ್ಯಾಚ್ ನಲ್ಲಿ ಪಂಜಾಬ್ ಒಂದ್ಸಲ ಗೆದ್ದಿದೆ. ಫ್ರೆಂಡ್ ಟೋಟಲ್ ಆಗಿ 5 ಮ್ಯಾಚ್ ಗೆದ್ದಿದೆ, 5 ಮ್ಯಾಚ್ ಸೋತಿದೆ. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಚೇಸ್ ಡೌನ್ ಮಾಡಬಹುದಿತ್ತು ಗುಜರಾತ್ ತಂಡ, ಸ್ವಲ್ಪಲ್ಲೇ ಎಡವಿದೆ. ಟೋಟಲ್ ಆಗಿ 11 ರನ್ನಿಂದ ಸೋತಿದೆ. ಜಸ್ಟ್ ಇನ್ನು 11 ರನ್ ಅಂದ್ರೆ ಯಾವ ಒಂದು ಓವರಲ್ಲಿ ಬಿಗ್ ಹಿಟ್ ಬಂದಿದ್ರೆ ಈ ಒಂದು ಚೇಸ್ ಡೌನ್ ಕೂಡ ಆಗ್ತಿತ್ತು. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ ನೋಡಿ ನಿಮ್ಗೆ ಅನ್ಸ್ತದ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅಂತ ಹೇಳಿ ಬಾಯ್.